Namaste. This is Dr. Veena, Assistant Professor, Department of Political Science, Government Arts College, Bangalore. ನನ್ನ ಹೆಸರು ಡಾಕ್ಟರ್ ವೀಣಾ ಅಂತ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಿಂದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದೇನೆ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ನೇಚರ್ ಆಫ್ ಪೊಲಿಟಿಕಲ್ ಸೈನ್ಸ್. ಈ ಸೆಷನ್ನಲ್ಲಿ ನಾವು ರಾಜ್ಯಶಾಸ್ತ್ರದ ಸ್ವಭಾವವನ್ನು ಕುರಿತಂತೆ ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ರಾಜ್ಯಶಾಸ್ತ್ರದ ಸ್ವಭಾವ ಹೇಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳಿದಾಗ, ಈ ರಾಜ್ಯಶಾಸ್ತ್ರ ಒಂದು ವಿಜ್ಞಾನವ ಅಥವಾ ಕಲೆಯ, ಅಥವಾ ಇದು ಕೇವಲ ವಿಜ್ಞಾನವಾಗಿಯೇ ಉಳ್ಕೊಂಡಿದೆಯಾ, ವಿಜ್ಞಾನಕ್ಕೆ ಇರತಕ್ಕಂಥ ಎಲ್ಲ ರೀತಿಯ ಒಂದು ಗುಣಗಳನ್ನು ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋದನ್ನು ಸಹ ನಾನು ನೋಡಬೇಕಾಗತ್ತೆ. ಸೊ ಅದರ ಜೊತೆಯಲ್ಲಿ ಪೊಲಿಟಿಕಲ್ ಸೈನ್ಸಲ್ಲಿ ಅಥವಾ ರಾಜ್ಯಶಾಸ್ತ್ರದಲ್ಲಿ ರಾಜ್ಯಶಾಸ್ತ್ರ ಅನ್ನತಕ್ಕಂಥದ್ದು ವಿಜ್ಞಾನಕ್ಕೆ ಬರತಕ್ಕಂಥ ಎಲ್ಲ ಒಂದು ನಿಯಮಗಳು ಏನು ಬರುತ್ತೆ ಅದು ಸ್ಯಾಟಿಸ್ಫೈ ಮಾಡುತ್ತಾ ಅನ್ನೋದನ್ನು ಸಹ ನಾವು ಇದರಲ್ಲಿ ತಿಳ್ಕೊಳ್ಳೋದ್ರ ಮುಖಾಂತರ ರಾಜ್ಯಶಾಸ್ತ್ರದ ಸ್ವಭಾವ ಏನು ಅಂತ ತಿಳ್ಕೊಳ್ಳತಕ್ಕಂಥ ಒಂದು ಪ್ರಯತ್ನವನ್ನು ಈ ಸೆಷನ್ನಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ವಾಟ್ ಈಸ್ ದ ನೇಚರ್ ಆಫ್ ಪೊಲಿಟಿಕಲ್ ಸೈನ್ಸ್? ಸೊ ಇದರಲ್ಲಿ ನೇಚರ್ ಆಫ್ ಪೊಲಿಟಿಕಲ್ ಸೈನ್ಸ್ನನ್ನು ತೆಗೆದುಕೊಳ್ತಾ ಇದ್ದಾಗ ಮತ್ತೆ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ, ಹಿಯರ್ ಇನ್ ದಿಸ್ ಪರ್ಟಿಕ್ಯುಲರ್ ಸೆಷನ್ಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ನೇಚರ್ ಆಫ್ ಪೊಲಿಟಿಕಲ್ ಸೈನ್ಸ್. How do we know that what is the nature of political science? Either we will come to know that is political science is a science or not, whether political science is a pure science or what, or if we understand whether the political science has all those characteristic features which has the science also, or does political science satisfy the conditions of the science? So through answering all these questions we are able to understand the nature of political science. So let us continue with the nature of political science. Nature can be predicted on the basis of whether political science is a science or an art. ರಾಜ್ಯಶಾಸ್ತ್ರದ ಒಂದು ಸ್ವಭಾವವನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳಿದಾಗ, ಅದರ ಭವಿಷ್ಯವನ್ನು ನಾವು ತಿಳ್ಕೊಳ್ಬೇಕು, ಹೇಗಿದೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದಾಗ, ರಾಜ್ಯಶಾಸ್ತ್ರ ಒಂದು ವಿಜ್ಞಾನವೇ ಅಥವಾ ಕಲೆಯೇ ಅನ್ನತಕ್ಕಂಥ ಒಂದು ಪ್ರಶ್ನೆ ಇಲ್ಲಿ ಬರ್ತಾ ಹೋಗುತ್ತೆ. ಪೊಲಿಟಿಕಲ್ ಆ್ಯಂಡ್ ಸೈನ್ಸ್. ಸೊ ವಿ ಕುಡ್ ಸಿ ಹಿಯರ್ ದೆರ್ ಈಸ್ ಎ ಟರ್ಮ್ ಸೈನ್ಸ್ ಆಲ್ಸೋ. ಪೊಲಿಟಿಕಲ್ ಜೊತೆಯಲ್ಲಿ ಸೈನ್ಸ್ ಅಂತ ಸೇರಿಸ್ಕೊಂಡಿದ್ದೀವಿ. ಹಾಗಂತ ಹೇಳಿ ಇದನ್ನು ಪೂರ್ಣವಾಗಿರತಕ್ಕಂಥ ವಿಜ್ಞಾನ ಅಂತ ಹೇಳೋದಕ್ಕೆ ಸಾಧ್ಯವೇ ಅನ್ನತಕ್ಕಂಥ ಒಂದು ಪ್ರಶ್ನೆ ಬಂದಿದೆ. ಪೊಲಿಟಿಕಲ್ ಅನ್ನತಕ್ಕಂಥ ಒಂದು ಪದ ಇರೋದ್ರಿಂದ ಇದು ಒಂದು ಕಲೆಯೇ ಅನ್ನತಕ್ಕಂಥದ್ದನ್ನು ಸಹ ನಾವಿಲ್ಲಿ ನೋಡಬೇಕಾಗತ್ತೆ. ದ ಯೂಸ್ ಆಫ್ ದ ಟರ್ಮ್ ಪೊಲಿಟಿಕಲ್ ಸೈನ್ಸ್ ಈಸ್ ಅಬ್ಸರ್ವ್ಡ್ ಅಕಾರ್ಡಿಂಗ್ ಟು ದ ಡಿಫ್ರೆಂಟ್ ಒಪಿನಿಯನ್ಸ್ ಆಫ್ ದ ಸ್ಕಾಲರ್ಸ್. ನಾನೀಗಾಗಲೇ ಹೇಳಿದೆ, ಪೊಲಿಟಿಕಲ್ ಸೈನ್ಸು ಅಂತ ಹೇಳಿದಾಗ, ರಾಜ್ಯಶಾಸ್ತ್ರ ಅಂತ ಹೇಳಿದಾಗ ನಾವು ಇದನ್ನು ವಿಜ್ಞಾನವೇ ಅಥವಾ ಕಲೆಯೇ ಅನ್ನೋದನ್ನು ತಿಳ್ಕೊಳ್ಬೇಕು ಅಂತ ಹೇಳಿದಾಗ ಯಾರ ಆಧಾರದ ಮೇಲೆ ನಾವು ತಿಳ್ಕೊಳ್ತಾ ಹೋಗಬೇಕು ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ದ ಯೂಸ್ ಆಫ್ ದ ಟರ್ಮ್ ಪೊಲಿಟಿಕಲ್ ಸೈನ್ಸ್, whomever the political scientists have observed, they have given their different opinions about the term political science. Few of the political thinkers, they say that political science is a pure science, and others they also say that it is a purely an art, and there are political thinkers who says that it's a combination of both. So political science is a part of social science also. That is what it's a combination of both ಅಂತ ಹೇಳಿದಾಗ ರಾಜ್ಯಶಾಸ್ತ್ರ ಅನ್ನತಕ್ಕಂಥ ಒಂದು ಸಮಾಜ ವಿಜ್ಞಾನ ಅಂತಲೂ ಸಹ ನಾವು ಹೇಳಬಹುದು ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಪೊಲಿಟಿಕಲ್ ಸೈನ್ಸ್ ಅನ್ನೋದು ಕೇವಲ ವಿಜ್ಞಾನ ಅಂತ, ಮತ್ತೆ ಕೆಲವು ರಾಜಕೀಯ ಶಾಸ್ತ್ರಜ್ಞರು ಹೇಳ್ತಾರೆ ಇದು ಒಂದು ಕಲೆ ಮಾತ್ರ ಅಂತ ಹೇಳ್ತಾ ಹೋಗ್ತಾರೆ. ದೇರ್ಫೋರ್ ದ ಡಿಫ್ರೆಂಟ್ ಒಪಿನಿಯನ್ಸ್ ಹ್ಯಾಸ್ ಬಿನ್ ಗಿವನ್ ಬೈ ಡಿಫ್ರೆಂಟ್ ಪೊಲಿಟಿಕಲ್ ಥಿಂಕರ್ಸ್. ಸೈನ್ಸ್ ಅಂತ ಹೇಳಿದಾಗ ವಿ ಮೇ ಸೇ ದ್ಯಾಟ್ it's like a physical science, like physics and chemistry. When you take an example about mathematics also, where every time the results will be the same. When you add 2 digits here, 2 plus 2 always remains same, that's 4. ಅದೇ ರೀತಿಯಾಗಿ ಅದೇ ಒಂದು ರಿಸಲ್ಟ್ ನಮಗೆ ಸೋಷಿಯಲ್ ಸೈನ್ಸಸಲ್ಲಿ ಕೊಡುತ್ತೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ವಿ ಮೇ ಗಿವ್ ಅನ್ ಎಕ್ಸಾಂಪಲ್ 2 ಜಾಗದಲ್ಲಿ ನಾನು 5 ಅಂತ ಅಂದ್ಕೊಂಡು ಅಸ್ಯೂಮ್ ಮಾಡ್ಕೊಂಡಿದ್ದೆ. ಅಕಾರ್ಡಿಂಗ್ ಟು ಮೈ ಅಸಂಪ್ಷನ್ ದಿಸ್ ಇಸ್ ದ ಥಿಂಗ್ ಅನ್ನತಕ್ಕಂಥ ಒಂದು ಮಾತು ಸಹ ಒಂದು ಎಕ್ಸಾಂಪಲ್ನ ಅಲ್ಲಿ ಕೊಡ್ತಾ ಹೋಗ್ತಾರೆ. The question whether politics can be elevated to the rank of science has occurred to many. So
their answers have struck a note of either unwarranted optimism or the pessimism. ಸೊ ಇಲ್ಲಿ ಬರತಕ್ಕಂಥ ಒಂದು ಪ್ರಶ್ನೆ ಅನ್ನತಕ್ಕಂಥದ್ದು ಬಹಳ ಜನರಿಗೆ ಇಲ್ಲಿ ಉದ್ಭವ ಆಗ್ತಾ ಹೋಗುತ್ತೆ. ಇದು ಒಂದು ಆಶಾವಾದಿ ಆಗಿದೆಯಾ ಅಥವಾ ಏನು ಅನ್ನೋದನ್ನು ನಾವು ಇದರಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. As I said that the different political thinkers have given their different definitions for the term the political science based on the nature. So let us have a look about few political thinkers. ನಾನೀಗಾಗಲೇ ತಿಳಿಸಿದ ಹಾಗೆ ರಾಜಕೀಯ ಶಾಸ್ತ್ರಜ್ಞರು ತಮ್ಮದೇ ಆದಂತಹ ಕೆಲವೊಂದು ಚಿಂತನೆಗಳನ್ನು, ತಮ್ಮದೇ ಆದಂತಹ ವ್ಯಾಖ್ಯೆಗಳನ್ನು, ತಮ್ಮದೇ ಒಂದು ರೀತಿಯಲ್ಲಿ ಈ ರಾಜಕೀಯ ಶಾಸ್ತ್ರವನ್ನು ವರ್ಣನೆ ಮಾಡ್ತಾ ಹೋಗ್ತಾರೆ. ಯಾರ್ಯಾರು ಯಾವ್ದ್ಯಾವುದನ್ನು ಹೇಗೆ ಹೇಳ್ತಾರೆ ಅನ್ನೋದನ್ನು ನಾವು ಈ ಒಂದು ಸ್ಲೈಡಲ್ಲಿ ನೋಡ್ತಾ ಹೋಗ್ತೀನಿ. ಹೂ ಆರ್ ದೋಸ್ ಪೊಲಿಟಿಕಲ್ ಥಿಂಕರ್ಸ್ ಹೂ ಸೇಸ್ ದಟ್ ಇಟ್ ಈಸ್ political science is a science or an art or whatever it is? According to Sir Frederick Pollack, John Seeley, Hobbes, Bodin and others contend that political science is a discipline of science. So ಇಲ್ಲಿ ಸರ್ ಫ್ರೆಡ್ರಿಕ್ ಪೊಲಾಕ್ ಇರಬಹುದು, ಜಾನ್ ಸೀಲೆ ಅವರು, ಹಾಬ್ಸ್, ಬೋಡಿನ್ ಮುಂತಾದವರು ಹೇಳ್ತಾರೆ ರಾಜಕೀಯ ಶಾಸ್ತ್ರ ಅನ್ನತಕ್ಕಂಥದ್ದು ಇದು ವಿಜ್ಞಾನ. ಅದೇ ರೀತಿಯಾಗಿ J.S. Mill, Henry Maitland, Buckham, Charles Baird, Edmund Burke and Bryce were against political science as a science. ಇಲ್ಲಿ ಇವರು ಇದನ್ನು ವಿರೋಧ ಮಾಡ್ತಿದ್ದಾರೆ. ಯಾರ್ಯಾರು ವಿರೋಧವನ್ನು ಮಾಡ್ತಿದ್ದಾರೆ? J.S. Mill ಅವರು, ಹೆನ್ರಿ ಮೈಟ್ಲ್ಯಾಂಡ್ ಅವರು, ಬಕರ್ ಅವರು, ಚಾರ್ಲ್ಸ್ ಬ್ಯಾರ್ಡ್ ಅವರು, ಎಡ್ಮಂಡ್ ಬರ್ಕ್ ಅವರು, ಬ್ರೈಸ್ ಇವರೆಲ್ಲನೂ ಹೇಳ್ತಾರೆ ದೇ ವರ್ ಜಸ್ಟ್ ಅಗೇನೆಸ್ಟ್. ಇದನ್ನು ಇವರು ವಿಜ್ಞಾನ ಅಂತ ಖಂಡಿತವಾಗಿಯೂ ಒಪ್ಕೊಳ್ತಾ ಇಲ್ಲ. ವಾಟ್ ಈಸ್ ದೇರ್ ಆರ್ಗ್ಯುಮೆಂಟ್ಸ್ ಅನ್ನೋದನ್ನು ನಾನು ಮತ್ತೆ ನಿಮಗೆ ಹೇಳ್ತಾ ಹೋಗ್ತೇನೆ. ಸೊ ಸೈನ್ಸ್, ಪೊಲಿಟಿಕಲ್ ಸೈನ್ಸ್ ಅನ್ನೋದನ್ನು ಸೈನ್ಸ್ ಅಂತ ಯಾಕೆ ಅವರು ಹೇಳೋದಿಲ್ಲ, ವಾಟ್ ಆರ್ ದ ಫೀಚರ್ಸ್ ಅನ್ನೋದನ್ನು ವಿ ವಿಲ್ ಲರ್ನ್ ಹಿಯರ್. ಸೈನ್ಸ್ ಇಸ್ ಎ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಾಲೆಡ್ಜ್ ವಿತ್ ಇಟ್ಸ್ ಓನ್ ಫೀಚರ್ಸ್. ವೈ ಡೂ ದೇ ಅಪೋಸ್? ಯಾಕೆ ಅವರು ಅದನ್ನು ಅಪೋಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಪ್ರಕಾರ ವಿಜ್ಞಾನ ಅನ್ನೋದು ವ್ಯವಸ್ಥಿತವಾಗಿ ನಾವು ಕಲಿಯತಕ್ಕಂಥ ಒಂದು ಜ್ಞಾನ. And it has its own features also. That's the reason they totally opposes. ಇದಕ್ಕೆ ತನ್ನದೇ ಆದಂತಹ ಒಂದು ಕೆಲವೊಂದು ಗುಣಗಳಿದೆ. ಅದೇ ಕಾರಣಕ್ಕೆ ಅವರು ಅದನ್ನೇನು ಮಾಡ್ತಾರೆ, ಅಪೋಸ್ ಮಾಡ್ತಾರೆ. ಇದನ್ನು ಸೈನ್ಸ್ ಅಂತ ಅವರು ಒಪ್ಕೊಳ್ಳೋದಿಲ್ಲ. ವಿಜ್ಞಾನ ಅಂತ ಹೇಳೋದಕ್ಕೆ ಈ ಒಂದು ಥಿಂಕರ್ಸು ಇಲ್ಲಿ ಒಪ್ತಾ ಇಲ್ಲ. ಸೊ ಅಕಾರ್ಡಿಂಗ್ ಟು ದೆಮ್ ಸೈನ್ಸ್ ಇಸ್ ಅ ಕ್ಲಾಸಿಫಿಕೇಶನ್ ಆಫ್ ಫ್ಯಾಕ್ಟ್ಸ್. ಸೊ ವಾಟ್ ಈಸ್ ದ ಸೈನ್ಸ್ ಹಿಯರ್? ಸೈನ್ಸ್ ಇಸ್ ಎ ಕ್ಲಾಸಿಫಿಕೇಶನ್ ಆಫ್ ಫ್ಯಾಕ್ಟ್ಸ್. ಫ್ಯಾಕ್ಟ್ಸ್ ಅಂದರೆ ಏನು? ಫ್ಯಾಕ್ಟ್ ಈಸ್ ನಥಿಂಗ್ ಬಟ್ ನಾವು ಏನನ್ನ ರಿಯಾಲಿಟಿ ಅಂತ ನಾವು ಹೇಳ್ತಾ ಹೋಗ್ತೀವಿ, ನಿಖರವಾಗಿರತಕ್ಕಂಥದ್ದು, ಅಥವಾ ನಾವು ಏನನ್ನ ನಿಜ ಅಂತ ಹೇಳ್ತಾ ಹೋಗ್ತೀವೋ ಅದನ್ನೇ ನಾವಿಲ್ಲಿ ಫ್ಯಾಕ್ಟ್ಸ್ ಅಂತ ಕರಿತಾ ಹೋಗ್ತೀವಿ. ಆ್ಯಂಡ್ ದ ಫಾರ್ಮೇಷನ್ ಆಫ್ ಅಬ್ಸಲ್ಯೂಟ್ ಜಡ್ಜ್ಮೆಂಟ್ಸ್ನ ನಾವಿಲ್ಲಿ ಮಾಡ್ತಾ ಹೋಗ್ತೀವಿ. ಸೊ ದೇರ್ ಆರ್ ಕನ್ಸಿಸ್ಟೆಂಟ್ ಆ್ಯಂಡ್ ಯೂನಿವರ್ಸಲಿ ವ್ಯಾಲಿಡ್. ಸೊ ಎಲ್ಲೇ ಹೋದರೂ ಸಹ ನಾನೀಗಾಗಲೇ ಒಂದು ಎಕ್ಸಾಂಪಲನ್ನು ನಿಮಗೆ ಕೊಟ್ಟಿದ್ದೀನಿ. 2+2 ಈಸ್ ಆಲ್ವೇಸ್ 4. ಯೂನಿವರ್ಸಲಿ ನೀವೆಲ್ಲೇ ಹೋಗಿ ಇದೇ ಉತ್ತರವನ್ನು ನಾವು ಕೊಡ್ತಾ ಹೋಗ್ತೀವಿ ಅಥವಾ ಮಾಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಇದು ಬೇರೆ ಫೀಚರ್ಸ್ಗೆ ಬರುತ್ತಾ ಇಲ್ವಾ, ವಿ ವಿಲ್ ಚೆಕ್ ಅಪ್ ಇನ್ ದ ನೆಕ್ಸ್ಟ್ ಸ್ಲೈಡ್ಸ್. ಸೊ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸೈನ್ಸ್ ವಿಚ್ ಹ್ಯಾಸ್ ಬಿನ್ ಡೆವಲಪ್ಡ್ ಬೈ ದಿ ಅದರ್ ಪೊಲಿಟಿಕಲ್ ಥಿಂಕರ್ಸ್? ಯಾವ್ಯಾವುದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸೈನ್ಸ್ ಅಂತ ಹೇಳಿದಾಗ ಇದಕ್ಕಿರತಕ್ಕಂಥ ಕೆಲವೊಂದು ಗುಣಲಕ್ಷಣಗಳು ಯಾವ್ದ್ಯಾವುದು? ಐ ಜಸ್ಟ್ ರೀಡ್ ಔಟ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸೈನ್ಸ್ ಹಿಯರ್. ದ ಫಸ್ಟ್ ಪಾಯಿಂಟ್ ಜನರಾಲಿಟಿ, ದ ಸೆಕೆಂಡ್ ಪಾಯಿಂಟ್ ವೆರಿಫಿಯಬಿಲಿಟಿ, third point is about the prediction, observation, objectivity, precision and accuracy. So let us know in brief about each and every point here. Generality ಅಂತ ಹೇಳಿದಾಗ ಸಾಮಾನ್ಯವಾಗಿ ಒಂದು ಡಿಸಿಷನ್ಗೆ ಬರತಕ್ಕಂಥದ್ದು. ಸೊ ಎಲ್ಲರಿಗೂ ಸಹ ಸಾಮಾನ್ಯವಾಗಿ ಎಲ್ಲರೂ ಅದೇ ಒಪಿನಿಯನ್ಗೆ ಬರ್ತಾರೆ. ಇಫ್ ಯು ಗಿವ್ ಅನ್ ಎಕ್ಸಾಂಪಲ್, ನಾನು ಒಂದು ಫಾರ್ಮುಲಾ ನೀವು ತಗೊಂಡು ಹೇಳ್ತೀರಾ ಅಂತ ಹೇಳಿದ್ರೆ ವರ್ಲ್ಡ್ ವೈಡ್ ಇಟ್ಸ್ ಸಾಮಾನ್ಯವಾಗಿ ಅದೇ ಒಂದು ಒಪಿನಿಯನ್ಗೆ ಬರತಕ್ಕಂಥದ್ದನ್ನು ನಾವು ಸೈನ್ಸಲ್ಲಿ ಕಾಣ್ತಾ ಹೋಗ್ತೀವಿ. ದ ನೆಕ್ಸ್ಟ್ ಇಸ್ ಅಬೌಟ್ ದಿ ಇದು ವೆರಿಫಿಬಿಲಿಟಿ ಅಂತ ಹೇಳ್ತಾ ಇದ್ದೀವಿ. ವೆರಿಫೈ ಮಾಡ್ತಾರೆ ಅವರು. ನೀವು ವಾಟ್ ಎವರ್ ಯು ವೆರಿಫೈ ಯು ವಿಲ್ ಗೆಟ್ ದಿ ನಿಖರವಾಗಿರತಕ್ಕಂಥ ಒಂದು ಮಾಹಿತಿ ಅನ್ನೋದು ಅವರಿಗೆ ಸಿಗ್ತಾ ಇರುತ್ತೆ. ದೇ ಆರ್ ವೆರಿ ಕ್ಲಿಯರ್ ಅಬೌಟ್ ದೇರ್ ಒಪಿನಿಯನ್. ಸೊ ದಟ್ ಈಸ್ ವಾಟ್ ಇಟ್ ಈಸ್ ಅನದರ್ ಇಂಪಾರ್ಟೆಂಟ್ ಫೀಚರ್ ಆಫ್ ದಿ ಸೈನ್ಸ್. ಸೊ ದ ನೆಕ್ಸ್ಟ್ ಪಾಯಿಂಟ್ ಇಸ್ ಅಬೌಟ್ ದ ಪ್ರೊಡಕ್ಷನ್. ಸೊ ವಿ ಆರ್ ಏಬಲ್ ಟು ಪ್ರೊಡಕ್ಟ್. ಅವರು ಕಾಲಜ್ಞಾನ ಅಥವಾ ಭವಿಷ್ಯವನ್ನು ಹೇಳೋದಕ್ಕೆ ಇದರಲ್ಲಿ ನೋ ವಿ ಕ್ಯಾನ್ ಪ್ರೆಡಿಕ್ಟ್ ದಿಸ್ ದ ಸೇಮ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಹ್ಯಾಪನ್ ಹಿಯರ್. ಸೊ ಇಫ್ ದಿಸ್ ಇಸ್ ಅ ಫಾರ್ಮುಲಾ ದಸ್ ಎಕ್ಸಾಕ್ಟ್ ರಿಸಲ್ಟ್ಸ್ ಯು ವಿಲ್ ಗೆಟ್ ಇಟ್ ಅಂತ ಹೇಳಿ ಪರ್ಫೆಕ್ಟಾಗಿ ಅವ್ರು ಹೇಳ್ತಾ ಹೋಗ್ತಾರೆ. ಸೊ ವಿ ಹ್ಯಾವ್ ಟು ಥಿಂಕ್ ನಾವು ವೆದರ್ ಇಟ್ ಇಸ್ ಪಾಸಿಬಲ್ ಇನ್ ದ ಸೋಷಿಯಲ್ ಸೈನ್ಸಸ್ ಅಥವಾ ಇನ್ ದ ಆರ್ಟ್ ಆರ್ ನಾಟ್. ಏನೆಲ್ಲ ಹೇಳ್ತಾ ಇದ್ದೀನಿ ಅದರ ವಿರುದ್ಧ ದಿಕ್ಕಿನಲ್ಲೂ ಸಹ ನೀವು ಯೋಚನೆ ಮಾಡ್ತಾ ಬನ್ನಿ.
ನಾವು ಯಾವುದನ್ನು ನಾವು ರಾಜ್ಯಶಾಸ್ತ್ರ ಅಂತ ಹೇಳ್ತಾ ಇದ್ದೀವೋ, ರಾಜ್ಯಶಾಸ್ತ್ರದಲ್ಲಿ ನಾವು ಏನೆಲ್ಲ ಅಧ್ಯಯನ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವೋ, ಅದಕ್ಕೆ ಇದನ್ನು ಅಪ್ಲೈ ಮಾಡ್ಲಿಕ್ಕೆ ಆಗುತ್ತಾ ಅಂತ ಹೇಳಿಬಿಟ್ಟು ಯು ಹ್ಯಾವ್ ಟು ಅನಲೈಸ್ ಇಟ್ ನೌ. ಜಸ್ಟ್ ಹ್ಯಾವ್ ಎ ಲುಕ್ ಅಬೌಟ್ ಆಲ್ ದೋಸ್ ಥಿಂಗ್ಸ್ ಆಲ್ಸೋ. ಸೊ ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಇಸ್ ಅಬೌಟ್ ದಿ ಅಬ್ಸರ್ವೇಷನ್. ಸೊ ಅಬ್ಸರ್ವೇಷನ್ ಅಂತ ಹೇಳಿದಾಗ ವಾಸ್ತವಿಕತೆ ಅಥವಾ ಒಂದು ವಸ್ತುನಿಷ್ಠತೆ ಅಂತ ನಾವು ಹೇಳ್ತೀವಿ, ವಸ್ತುನಿಷ್ಠತೆ. ಅಬ್ಸರ್ವೇಷನ್, ದಿಸ್ ಇಸ್ ಅನದರ್ ಇಂಪಾರ್ಟೆಂಟ್ ಫೀಚರ್ ಆಫ್ ಸೈನ್ಸ್, ವೇರ್ ವಿ ಸೇ ದಟ್ ದೇ ಆರ್ ಗೋಯಿಂಗ್ ಟು ಅಬ್ಸರ್ವ್ ದ ಥಿಂಗ್ಸ್. ಅಬ್ಸರ್ವೇಷನಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ದೇ ವಿಲ್ ಮೇಂಟೈನ್ ದ ಕಂಪ್ಲೀಟ್ ರೆಕಾರ್ಡ್ಸ್ ಓವರ್ ದೇರ್, ವಾಟ್ ಈಸ್ ಹ್ಯಾಪ್ನಿಂಗ್, ಹೇಗೆ ಏನಾಗ್ತಿದೆ, ಎವ್ರಿಥಿಂಗ್ ವಿಲ್ ಬಿ ಟೋಟಲಿ ರೆಕಾರ್ಡೆಡ್, they will be observing. So that is another important feature of the science. What is an objectivity? ನಾನು ಈಗಾಗಲೇ ಅದನ್ನು ಹೇಳಿದ್ದೀನಿ. ಸೊ objectivity is nothing but once again it is a ವಸ್ತುನಿಷ್ಠತೆ, ವಾಸ್ತವಿಕತೆ. ವಾಸ್ತವ ಅಂದರೆ ಒಂದು ಫೋಕಸ್ಡ್ ಆಗಿರುತ್ತೆ, ಅಬ್ಜೆಕ್ಟಿವ್ ಆಗಿರತಕ್ಕಂಥದ್ದು ಫೋಕಸ್ಡ್ ಆಗಿರತಕ್ಕಂಥದ್ದು, ಇದನ್ನೇ ಅಂತ ಹೇಳತಕ್ಕಂಥ ಒಂದು ಇದಕ್ಕೆ ಆಬ್ಜೆಕ್ಟಿವಿಟಿ ಅಂತ ನಾವು ಕರಿತಾ ಹೋಗ್ತೀವಿ. ಪ್ರೆಸಿಷನ್, ದಸ್ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್ ಟು ನೋಟ್. ಡಿಟರ್ಮಿನೇಟ್ಸನ್ ಅಂತ ನಾವು ಹೇಳಬಹುದು. ಪ್ರೆಸಿಷನ್ ಇಸ್ ಆಲ್ಸೋ ನಥಿಂಗ್ ಬಟ್ ಇಟ್ ಇಸ್ ಅ ಡಿಟರ್ಮಿನೇಷನ್ ಅಥವಾ ಡಿಟರ್ಮಿನೆಂಟ್ ಆಗಿರತಕ್ಕಂಥದ್ದು, ಅಂದರೆ ನಿಷ್ಕೃಷ್ಟತೆ ಅಂತ ನಾವು ಹೇಳ್ತೀವಿ. ಸೊ ದಟ್ ಇಸ್ ಕಾಲ್ಡ್ ದ ಪ್ರೆಸಿಷನ್. ಸೊ ಪ್ರಿಸೈಸ್ಡ್ ಆಗಿ ಒಂದೇ ಒಂದು ರೀತಿ ಒಂದು ಉತ್ತರವನ್ನು ಕೊಡತಕ್ಕಂಥದ್ದು, ಪ್ರಿಸೈಸ್ಡ್ ಆಗಿರತಕ್ಕಂಥದ್ದಕ್ಕೆ ನಾವು ಇದನ್ನೇ ಈ ಒಂದು ಮೀನಿಂಗ್ನ ತೆಗೆದುಕೊಂಡಿದ್ದೀನಿ ಪೊಲಿಟಿಕಲ್ ಸೈನ್ಸ್ ಅಂತ ಹೇಳಿದಾಗ ವಿ ಕಮ್ ಅಕ್ರಾಸ್ ನಂಬರ್ ಆಫ್ ಅಂಡ್ ದ ಸೀರೀಸ್ ಆಫ್ ಮೀನಿಂಗ್ಸ್ ನಾವು ನೋಡ್ತಾ ಹೋಗ್ತೀವಿ. ಆದರೆ ಸೈನ್ಸಲ್ಲಿ ನೀವು ತೆಗೆದುಕೊಂಡಾಗ ಆ ರೀತಿ ಬರೋದಿಲ್ಲ. ಅವ್ರಿಗೆ ಒಂದು ಪದಕ್ಕೆ ಒಂದೇ ಅರ್ಥ ಇರುತ್ತೆ. ವಿ ಡೋಂಟ್ ಯೂಸ್ ಎನಿ ಅದರ್ ಟರ್ಮ್ಸ್ ದೇರ್. ಇದು ಇರಬಹುದು, ಅದು ಆಗುತ್ತೆ, ಮತ್ತೊಂದು ಆಗುತ್ತೆ. ದೋಸ್ ಥಿಂಗ್ಸ್ ವಿಲ್ ನಾಟ್ ಹ್ಯಾಪನ್ ಇನ್ ದಿಸ್ ಸೋಷಿಯಲ್ ಸೈನ್ಸಸ್ ಆರ್ ಇನ್ ಪೊಲಿಟಿಕಲ್ ಸೈನ್ಸ್. ಬಟ್ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದ ಸೈನ್ಸ್, ನಾಟ್ ದ ಪೊಲಿಟಿಕಲ್ ಸೈನ್ಸ್, ನಾಟ್ ದ ಸೋಷಿಯಲ್ ಸೈನ್ಸ್. ದ ನೆಕ್ಸ್ಟ್ ಈಸ್ ಅಬೌಟ್ ದಿ ಅಕ್ಯುರೇಸಿ. ಸೊ ಅಕ್ಯುರೇಸಿ ಇಸ್ ನಿಖರತೆ. ಐ ಆಮ್ ಅಕ್ಯುರೇಟ್, ನನಗೆ ಗೊತ್ತು ನಾನು ಏನು ಮಾಡ್ತಾ ಇದ್ದೀನಿ. And we know exactly what is going to happen. So that is what these are the important characteristic features of the science. So apparently political science does not have some of these features. So ಆದರೆ ನಾವೇನು ಇವಾಗ ಆರ್ಗ್ಯುಮೆಂಟ್ಸ್ನ ತೆಗೆದುಕೊಂಡಿದ್ದೀವಿ, ಅದು ಈ ಒಂದು ಫೀಚರ್ಸ್ನ ನಾವು ರಾಜ್ಯಶಾಸ್ತ್ರದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಆಗೋದಿಲ್ಲ, ಯಾವ ರೀತಿ ಆರ್ಗ್ಯುಮೆಂಟ್ಸ್ನ ಅವ್ರು ಮಾಡ್ತಾ ಹೋಗ್ತಾರೆ ಅಂತ ಹೇಳಿದಾಗ, ಇಟ್ lack of precise and standard definitions of terms and concepts. ನಾನು ಮತ್ತೊಂದು ಹೀಗಷ್ಟೇ ಹೇಳಿದೆ, ನಿಖರವಾಗಿರತಕ್ಕಂಥ ಒಂದು ಅರ್ಥವನ್ನು ನಾವು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ರಾಜ್ಯಶಾಸ್ತ್ರದಲ್ಲಿ ಬರತಕ್ಕಂಥ ಯಾವುದೇ ಒಂದು ಕಾನ್ಸೆಪ್ಟ್ಸ್ನ ನೀವು ಎಕ್ಸಾಂಪಲ್ ಆಗಿ ತೆಗೆದುಕೊಳ್ತಾ ಹೋಗಿ, ವೆನ್ ಯು ಟೇಕ್ ಅನ್ ಎಕ್ಸಾಂಪಲ್ ಅಬೌಟ್ ದಿ ಲಿಬರ್ಟಿ ಇರ್ಬೋದು, ಈಕ್ವಾಲಿಟಿ ಇರ್ಬೋದು, ಆ್ಯಂಡ್ ವೆನ್ ಯು ಟೇಕ್ ಅನ್ ಎಕ್ಸಾಂಪಲ್ ಅಬೌಟ್ ಆಲ್ ದ ಇಸಮ್ಸ್, ಇಟ್ ಮೈಟ್ ಬಿ ಅಬೌಟ್ ದ ಡೆಮೋಕ್ರಸಿ, ಲಿಬರಲಿಸಮ್ ಆರ್ ಎನಿ ಅದರ್ ಕಾನ್ಸೆಪ್ಟ್ಸ್. ವೆನ್ ಯು ಟೇಕ್ ಅನ್ ಎಕ್ಸಾಂಪಲ್, ಎಲ್ಲದಕ್ಕೂ ಸಹ ನಾವೇನು ಮಾಡ್ತಾ ಹೋಗ್ತೀವಿ, ಪ್ರಿಸೈಸ್ಡ್ ಆಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ವಿ ಟ್ರೈ ಟು ಜನರಲೈಸ್, ಹೌದು ಅದು ಆಗುತ್ತೆ ಅಂತ ಹೇಳಿಬಿಟ್ಟು ವಿ ಟ್ರೈ ಟು ಗಿವ್ ದಿ ಡಿಫ್ರೆಂಟ್ ಆನ್ಸರ್ಸ್. ಸೊ ದ ನೆಕ್ಸ್ಟ್ ಪಾಯಿಂಟ್ ಹಿಯರ್ ಇಟ್ ಈಸ್ ದಿ ಕಾಂಪ್ಲೆಕ್ಸಿಟಿ ಆಫ್ ಪೊಲಿಟಿಕಲ್ ಫಿನಾಮಿನಾ ಡ್ಯೂ ಟು ವೇರಿಯೇಷನ್ ಇನ್ ದ ನೇಚರ್ ಆ್ಯಂಡ್ ಹ್ಯಾಬಿಟ್ಸ್ ಆಫ್ ಪೀಪಲ್. ದಿಸ್ ಎ ಕಾಂಪ್ಲೆಕ್ಸಿಟಿ ಅಂತ ಹೇಳಿದಾಗ ವಿಚ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್. ಯಾವುದೋ ಒಂದನ್ನೋ ಎರಡನ್ನೋ ಇಟ್ಕೊಂಡಿದ್ದೀವಿ ಅಂತ ಇಲ್ಲ. So this is the complexity of the political phenomena. So when I ask anybody, or when I question myself, what is a political phenomena? Can you give me only one word answer anta helidre? I have no answer for that. Because of the variation in the nature, the politics in Karnataka is entirely different from that of the neighboring state. That's a one important way. And the habits of the people also here, it is not the same. The similar habits are quite absent here. When you take an example of North India, when you take an example of the South India, or the East or the West, or take within the example about within the state, any of the states, when you take an example, ನೀವು ತೆಗೆದುಕೊಂಡಾಗ ಅದರಲ್ಲಿ ನಾವು ಒಂದೇ ರೀತಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ದ ನೆಕ್ಸ್ಟ್ ಪಾಯಿಂಟ್, ವಾಟ್ ಈಸ್ ಅಬ್ಸೆಂಟ್ ಅಂತ ಹೇಳಿದ್ರೆ, ಆರ್ ವೈ ದೇ ಆರ್ ಸ್ಪೀಕಿಂಗ್ ಅಗೇನೆಸ್ಟ್ ದಿ ಸೈನ್ಸ್ ಟು ಅಕ್ಸೆಪ್ಟ್ ಆಸ್ ಎ ಪೊಲಿಟಿಕಲ್ ಸೈನ್ಸ್ as a science ಅಂತ ಹೇಳಿದಾಗ, diverse environment in which political developments take place. ಸೊ ಡೈವರ್ಸ್ ಎನ್ವೈರನ್ಮೆಂಟ್, ವಿವಿಧವಾಗಿರತಕ್ಕಂಥ ಬೇರೆ ಬೇರೆ ರೀತಿ ಇರತಕ್ಕಂಥ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಅನ್ನೋದು ನಡೀತಾನೆ ಇರುತ್ತೆ. ಚುನಾವಣೆಗಳನ್ನು ನೀವು ಎಕ್ಸಾಂಪಲ್ ಆಗಿ ತೆಗೆದುಕೊಂಡಾಗ, ಎಲೆಕ್ಷನ್ಸ್ ವೆನ್ ಯು ಟೇಕ್ ಅನ್ ಎಕ್ಸಾಂಪಲ್, ದ ರಿಸಲ್ಟ್ಸ್ ಆರ್ ನಾಟ್ ದ ಸೇಮ್, ದ ಸಿಚುಯೇಷನ್ಸ್ ಆರ್ ನಾಟ್ ದ ಸೇಮ್.
ವೈ ಡು ವಿ ಕಮ್ ಅಕ್ರಾಸ್ ದ ಹ್ಯಾಬಿಟ್ ಆರ್ ದ ನೇಚರ್ ಆಫ್ ದ ಪೀಪಲ್ ಆರ್ ಇಂಡಿಫರೆಂಟ್ ಅಂತ ಹೇಳಿದ್ರೆ, ದೇರ್ ವಿ ಮೇ ಟೇಕ್ ಅನ್ ಎಕ್ಸಾಂಪಲ್ ಅಬೌಟ್ ದ ಸೋಷಿಯಲ್ ಫ್ಯಾಕ್ಟರ್ಸ್, ಎಕನಾಮಿಕ್ ಫ್ಯಾಕ್ಟರ್ಸ್, political factors also. So these are the factors which is going to directly affect on the people, their habits also. And one more is about the situations, the social situations, the social conditions in the society also. It totally impact on the same. So that is why the political developments, it's not the same every way. So problem of experimentation to arrive at valid conclusion. Experimentation, problem of experimentation, we cannot experience the same thing here. ಒಂದು ಚುನಾವಣೆಯಲ್ಲಿ ಒಂದು ಕಾನ್ಸ್ಟಿಟ್ಯೂನ್ಸಿ, ವಿ ಕ್ಯಾನ್ ಟೇಕ್ ಅನ್ ಎಕ್ಸಾಂಪಲ್ ಅಬೌಟ್ ದ ಡೆಮೋಕ್ರಸಿ. ಈವನ್ ಇನ್ ಇಂಡಿಯಾ ವಿ ಹ್ಯಾವ್ ಎ ಡೆಮೋಕ್ರಸಿ, ಇನ್ ಅಮೇರಿಕಾ ದೇ ಹ್ಯಾವ್ ಎ ಡೆಮೋಕ್ರಸಿ, ಸ್ವಿಟ್ಜರ್ಲ್ಯಾಂಡ್ ಆಲ್ಸೋ, wherever you go, and most of the countries in the world have adopted the democracy. ಎಲ್ಲರೂ ಸಹ ಡೆಮೋಕ್ರಸಿಯನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ದ ಪೀಪಲ್ ಇನ್ ದ ಔಟ್ಸೈಡ್ ಇಂಡಿಯಾ, ದೇ ಸೇ ದಟ್ ಇಂಡಿಯನ್ಸ್ ಹ್ಯಾವ್ ಎ ಬ್ಯೂಟಿಫುಲ್ ಡೆಮೋಕ್ರಸಿ. ಅವರಿಗೆ ಸುಂದರವಾಗಿರತಕ್ಕಂಥ ಒಂದು ಪ್ರಜಾಪ್ರಭುತ್ವವನ್ನು ನಾವು ಭಾರತದಲ್ಲಿ ಕಾಣಲಿಕ್ಕೆ ನಮಗೆ ಸಿಗುತ್ತೆ ಅಂತ ಅವರು ಹೇಳ್ತಾ ಹೋಗ್ತಾರೆ. ಬಟ್ ವಾಟ್ ಈಸ್ ದ ರಿಯಾಲಿಟಿ ಇನ್ ಇಂಡಿಯಾ? ಇನ್ ಇಂಡಿಯಾದಲ್ಲಿ ನಾವು ತೆಗೆದುಕೊಳ್ಬೇಕು ಅಂತ ಹೇಳಿದಾಗ, ದ ಪೀಪಲ್ ಮೇ ಸೇ ದಟ್ ಐ ಹೇಟ್ ಪಾಲಿಟಿಕ್ಸ್ ಆ್ಯಂಡ್ ಲವ್ ಡೆಮೋಕ್ರಸಿ. ರಾಜಕೀಯ ಬೇಡ ಅವರಿಗೆ, ಆದರೆ ಡೆಮೋಕ್ರಸಿ ಬೇಕು. ಈಸ್ ಇಟ್ ಪಾಸಿಬಲ್? ಸೊ ನಾವು ಯೋಚನೆ ಮಾಡಬೇಕಾಗಿರತಕ್ಕಂಥದ್ದು ಇಲ್ಲಿ, ಡೆಮೋಕ್ರಸಿ ಎಲ್ಲಿ ಬರುತ್ತೆ, ಪಾಲಿಟಿಕ್ಸ್ ಅನ್ನೋದು ಎಲ್ಲಿ ಬರುತ್ತೆ, ವಾಟ್ ಕೈಂಡ್ ಆಫ್ ಪಾಲಿಟಿಕ್ಸ್ ಡು ವಿ ಹ್ಯಾವ್ ಇನ್ ಇಂಡಿಯಾ, ಆ್ಯಂಡ್ ದಟ್ ಪಾಲಿಟಿಕ್ಸ್ ಇಸ್ ಬಿನ್ ಕಾಂಟ್ರಿಬ್ಯೂಟೆಡ್ ಬೈ whom ಆ್ಯಂಡ್ ವಾಟ್. ಡೆಮೋಕ್ರಸಿಯಿಂದ ಇರತಕ್ಕಂಥದ್ದೇ ನಮ್ಮ ಪಾಲಿಟಿಕ್ಸ್. ಸೊ ಆದರೂ ಸಹ ಈ ರೀತಿಯ ಒಂದು ಎಕ್ಸ್ಪೀರಿಯನ್ಸ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ಎಕ್ಸ್ಪೆರಿಮೆಂಟೇಷನ್ಸ್ ವಾಟ್ ವಿ ಕುಡ್ ಕಮ್ ಅಕ್ರಾಸ್, ಆ್ಯಂಡ್ ಡಿಫ್ರೆಂಟ್ ಸೆಟ್ಸ್ ಆಫ್ ದ ಪೀಪಲ್, ದೇ ಹ್ಯಾವ್ ದ ಡಿಫ್ರೆಂಟ್ ಒಪಿನಿಯನ್ಸ್ ಆಲ್ಸೋ. ಪೊಲಿಟಿಕಲ್ ಸೈನ್ಸ್ ಆಸ್ ಎ ಸೈನ್ಸ್ ಯಾಕೆ ಹೇಳ್ತಾರೆ? ರಾಜಕೀಯ ಇವರೆಲ್ಲ ಇದನ್ನು ಅಪೋಸ್ ಮಾಡಿದ್ರು, ಆದರೆ ಕೆಲವರು ಇದನ್ನು ಒಪ್ಕೊಳ್ತಾರೆ. ದೇರ್ ಆರ್ ಸಮ್ ಪೀಪಲ್, ಸಮ್ ಪೊಲಿಟಿಕಲ್ ಸೈಂಟಿಸ್ಟ್ ಹೂ ಹ್ಯಾವ್ ಅಕ್ಸೆಪ್ಟೆಡ್ ದಟ್ ಪೊಲಿಟಿಕಲ್ ಸೈನ್ಸ್ ಈಸ್ ಎ ಸೈನ್ಸ್ ಆಲ್ಸೋ. ಯಾಕೆ? ಹೂ ಆರ್ ದೋಸ್ ಪೀಪಲ್ ಆ್ಯಂಡ್ ವಾಟ್ ಗ್ರೌಂಡ್ಸ್ ದೇ ಹ್ಯಾವ್ ಅಕ್ಸೆಪ್ಟೆಡ್ ದಟ್ ಪೊಲಿಟಿಕಲ್ ಸೈನ್ಸ್ ಇಸ್ ಎ ಸೈನ್ಸ್ ಅಂತ ಹೇಳಿದ್ರೆ, ಅಮೇರಿಕನ್ ಪೊಲಿಟಿಕಲ್ ಥಿಂಕರ್ಸ್ ಲೈಕ್ ಡೇವಿಡ್ ಈಸ್ಟನ್ try to establish a scientific basis of political science. David Easton is the one who developed the political theory also, and who contributed a lot towards the scientific methods. ಪೊಲಿಟಿಕಲ್ ಥಿಯರಿನಲ್ಲಿ ಇವರು ಇದನ್ನು ಡೆವಲಪ್ ಮಾಡ್ತಾ ಹೋಗ್ತಾರೆ. ಅವರು ಸೈಂಟಿಫಿಕ್ ಬೇಸಿಸ್ನ ಪೊಲಿಟಿಕಲ್ ಸೈನ್ಸಲ್ಲಿ ಅಡಾಪ್ಟ್ ಮಾಡ್ತಾರೆ. ಅರಿಸ್ಟಾಟಲ್ ಕಾಲ್ಡ್ ಇಟ್ as a master science through which civilization could be saved. He says that it is a master science, and only when it is a master science, when political science accepted and adapted as when it becomes a master science, ಅದರಿಂದ ನಾಗರಿಕತೆಯನ್ನು ನಾವು ಉಳಿಸ್ಬೋದು ಅಂತ ಹೇಳಿಬಿಟ್ಟು ಅರಿಸ್ಟಾಟಲ್ ಅವರು ಹೇಳ್ತಾ ಹೋಗ್ತಾರೆ. ಸೊ ವಾಟ್ ಆರ್ ದ ಡಿಫ್ರೆಂಟ್ ಆರ್ಗ್ಯುಮೆಂಟ್ಸ್ ವಿ ಕಮ್ ಅಕ್ರಾಸ್ in favor of political science as a science? Recently, that is, political theory has developed based on facts and verifiable data. For example, I have already taken up now voting behavior and theories of election. ಸೊ ರೀಸೆಂಟಾಗಿ ಇರತಕ್ಕಂಥದ್ದನ್ನು ಫ್ಯಾಕ್ಟ್ಸ್ನ ಬೇಸಿಸ್ ಮೇಲೆ ನಾವು ಇದನ್ನು ಮಾಡಬಹುದು ಅಂತ ಇವರು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಮತದಾರರ ಒಂದು ವರ್ತನೆ ಅನ್ನೋದು ಹೇಗಿರುತ್ತೆ, ಮತದಾರರ ವರ್ತನೆ ಹೇಗಿರುತ್ತೆ ಡ್ಯೂರಿಂಗ್ ದ ಎಲೆಕ್ಷನ್ಸ್ ಆ್ಯಂಡ್ ಆಫ್ಟರ್ ದ ಎಲೆಕ್ಷನ್ಸ್, ವಿ ಕಮ್ ಅಕ್ರಾಸ್ ಲಿಟ್ಲ್ ಬಿಟ್ ಆಫ್ ವೇರಿಯೇಬಲ್ಸ್ ನಾವಲ್ಲಿ ಖಂಡಿತವಾಗಿಯೂ ನೋಡ್ತಾ ಹೋಗ್ತೀವಿ. ಥಿಯರೀಸ್ ಆಫ್ ದ ಎಲೆಕ್ಷನ್ಸ್ ವಾಟ್ ಹ್ಯಾಸ್ ಬಿನ್ ಅಡಾಪ್ಟೆಡ್, ಸೊ ಅದರಲ್ಲೂ ಸಹ ನಾವು ಸೈನ್ಸ್ನ ನೋಡ್ತಾ ಹೋಗ್ತೀವಿ ಅಂತ ಹೇಳ್ತಾರೆ. ಸೊ ಒನ್ ಎಕ್ಸಾಂಪಲ್ ವಾಟ್ ದೇ ಹ್ಯಾವ್ ಕೋಟೆಡ್ ಹಿಯರ್ ಫಾರ್ ದ ವೋಟಿಂಗ್ ಬಿಹೇವಿಯರ್, ಅದಕ್ಕೆ ಒಂದು ಎಕ್ಸಾಂಪಲ್ನ ತೆಗೆದುಕೊಳ್ಬೇಕು ಅಂತ ಹೇಳಿದಾಗ, ದೇ ಸೇ ದಟ್ ವಾಟ್ ಈಸ್ ಹೌ ಡು ವಿ ಕ್ಯಾಲ್ಕುಲೇಟ್ ದಿ ವೋಟಿಂಗ್ ಬಿಹೇವಿಯರ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಹೇಳಿದಾಗ, ಚುನಾವಣೆಯನ್ನು ನಡೆದಾಗ ಎಷ್ಟು ಜನ ಅದರಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ, ಕಂಟೆಸ್ಟ್ ಮಾಡಿದವರಲ್ಲಿ ಎಷ್ಟು ಜನಕ್ಕೆ ಯಾರ್ಯಾರು ಮತವನ್ನು ಹಾಕಿದ್ದಾರೆ, ಮತವನ್ನು ಹಾಕದೇ ಇರತಕ್ಕಂಥ ಪರ್ಸೆಂಟೇಜ್ ಅನ್ನೋದು ಎಷ್ಟು ಇರುತ್ತೆ, ಮತ ಹಾಕಿಸಿಕೊಂಡವರ ಒಂದು ಪರ್ಸೆಂಟೇಜ್ ಅನ್ನೋದು ಎಷ್ಟಿರುತ್ತೆ. ದಟ್ ಮೀನ್ಸ್ ದ್ಯಾಟ್ ಸಪೋಸ್ ವೆನ್ ಯು ಟೇಕ್ ಅನ್ ಎಕ್ಸಾಂಪಲ್ ಫಾರ್ ದಿ 100, 9 people must have contested for the election, and there is a 70% of the voting here. The 70% of the voting has been distributed among the 9 contestants. 9 ಜನಕ್ಕೆ ಅದು ಡಿಸ್ಟ್ರಿಬ್ಯೂಟ್ ಆಗಿದೆ. ಇಟ್ ಈಸ್ ನಾಟ್ ದ ಈಕ್ವಲ್ ಡಿಸ್ಟ್ರಿಬ್ಯೂಷನ್, ಬಟ್ ಒನ್ ಪರ್ಸನ್ ಮಸ್ಟ್ ಹ್ಯಾವ್ ಟೇಕನ್ ದಿ ಮೆಜಾರಿಟಿ ಆರ್ ಮೋರ್ ವೋಟ್ಸ್ ಕಂಪೇರ್ ಟು ದ ಅದರ್ಸ್ ಹೂ ಆರ್ ದ ಸಬಾರ್ಡಿನೇಟ್ಸ್. ಅಲ್ಲಿ ಕೆಳಗಡೆ ಇರೋರಿಗಿಂತ ಒಬ್ಬ ವ್ಯಕ್ತಿ ಮಾತ್ರ ಹೆಚ್ಚಿಗೆ ತಗೊಂಡಿರ್ತಾರೆ.
ಸೊ ಇದನ್ನು ನಾವು ಏನಂತ ಹೇಳ್ಬೋದು ಅಂತ ಹೇಳಿದಾಗ, ಸೊ ವಿ ಆರ್ ಗೆಟಿಂಗ್ ದ ಎಕ್ಸಾಕ್ಟ್ ಆಗಿರತಕ್ಕಂಥ ಒಂದು ಸ್ಟ್ಯಾಟಿಸ್ಟಿಕ್ಸ್ ವಿ ಆರ್ ಗೆಟಿಂಗ್ ಹಿಯರ್, ಇಸ್ಂಟ್ ಇಟ್? ಸೊ ಈ ಸ್ಟ್ಯಾಟಿಸ್ಟಿಕ್ಸ್ಗೆ ನಾವು ಹೇಳ್ತೀವಿ, ಸಿ ದಿಸ್ ಇಸ್ ಆಲ್ಸೋ ಎ ನಂಬರ್, ದಟ್ ಈಸ್ ದ ರೀಸನ್ ದೇ ಸೇ ದಟ್ ದೇ ಹ್ಯಾವ್ ಅಪ್ಲೈಡ್ ದ ಸೈಂಟಿಫಿಕ್ ಆಗಿರತಕ್ಕಂಥ ಒಂದು ಟರ್ಮನ್ನು, ಒಂದು ಮೆಥಡನ್ನು ನಾವಿಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ. ಬಟ್ ಇನ್ನೊಂದು ಸರಿ ನಾವು ನೋಡಬೇಕು ಅಂತ ಹೇಳಿದಾಗ, ಕೆಳಗಡೆ ಇರತಕ್ಕಂಥ 8 ಜನ ಏನು ಒಂದು ಮತವನ್ನು ತೆಗೆದುಕೊಂಡಿರ್ತಾರೆ, ಅವರು ತೆಗೆದುಕೊಂಡಿರತಕ್ಕಂಥ ಮತಗಳು ಇವರಿಗಿಂತ ಹೆಚ್ಚಾಗಿರುತ್ತೆ. ಯಾರನ್ನು ನಾವು ವಿನ್ನರ್ ಅಂತ, whom we have declared him as a winner, he must have taken the lesser votes compared to the other people who have taken all 8. ಇದನ್ನು ಮತ್ತೆ ವೋಟ್ ಹಾಕದೇ ಇರೋನ್ನ ಕ್ಯಾಲ್ಕುಲೇಟ್ ಮಾಡಿದಾಗ, ದಿಸ್ ಇಸ್ ಅ ನಂಬರ್ ಆಫ್ ದ ಪೀಪಲ್ whom they have rejected also. But he is the one who is ruling in any of the democracy. ಯಾವುದೇ ಒಂದು ಡೆಮೋಕ್ರಸಿ ತೆಗೆದುಕೊಂಡಾಗ ಈ ರೀತಿ ನಡೀತಾ ಇದೆ ಅಂತ ಹೇಳಿದ್ರೆ, ಅವರನ್ನು ರಿಜೆಕ್ಟ್ ಮಾಡಿರೋರು ಇವತ್ತಿನ ದಿನ ಆ ಒಂದು ಪ್ರಜಾಪ್ರಭುತ್ವದಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾರೆ ವಿನಃ ಗೆದ್ದಿರೋರು ಅಂತ ಅನಿಸುತ್ತಾ? ಈ ಒಂದು ಪ್ರಶ್ನೆ ಸಹ ನಾವಿಲ್ಲಿ ರೈಸ್ ಮಾಡಲಿಕ್ಕೆ ನಮಗೆ ಸೈಂಟಿಫಿಕ್ ಮೆಥಡ್ಸ್ನ ಅಡಾಪ್ಟ್ ಮಾಡ್ಕೊಂಡ್ರಿಂದ ಸಾಧ್ಯ ಆಗ್ತಾ ಇದೆ. ದ ಗವರ್ನಮೆಂಟ್ ಇಟ್ ಸೆಲ್ಫ್ ಈಸ್ ಎ ಕಂಟಿನ್ಯೂಯಸ್ ಎಕ್ಸ್ಪೆರಿಮೆಂಟ್. ಸರ್ಕಾರ ಒಂದೇನೆ ನಮಗೆ ಕಂಟಿನ್ಯೂಸ್ ಆಗಿ ಎಕ್ಸ್ಪೆರಿಮೆಂಟ್ಸ್. ಹೌ ಅಂತ ಹೇಳಿದ್ರೆ, ಸರ್ಕಾರ ನಿಂತಿರೋದು ಸಹ ಅಂಕಿಅಂಶಗಳ ಆಧಾರದ ಮೇಲೆಯೇ. ಇಟ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ದಿ ನಂಬರ್ ಗೇಮ್. ಇಟ್ಸ್ ಎ ನಂಬರ್ ಗೇಮ್. ಸೊ ಹೌ ಮೆನಿ ಪೀಪಲ್ ಹ್ಯಾವ್ that is contested and how many have won, what is the number of seats available in the assembly, or it might be in the other, that is the Lok Sabha, or wherever the people's representation has been given here, or in either the houses. So based on that we could see that there is an experiment. So the continuous experiments ಅನ್ನೋದು ಹೋಗ್ತಾನೆ ಇರುತ್ತೆ, ನಡೀತಾನೆ ಇರುತ್ತೆ ಅಂತ ಹೇಳ್ತಾರೆ. It is possible to make predictions on the basis of social experimentation to a certain extent ಅಂತಲೂ ಹೇಳ್ತಾರೆ. ಕೆಲವೊಂದು ಸಾಮಾಜಿಕವಾಗಿರತಕ್ಕಂಥ ಅನುಭವಗಳ ಆಧಾರದ ಮೇಲೆ ನಾವು ಪ್ರೆಡಿಕ್ಟು ಸಹ ಮಾಡಬಹುದು ಅಂತಲೂ ಹೇಳ್ತಾರೆ. ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಈಸ್ ಅಬೌಟ್ ಎಂಪೆರಿಕಲ್ ಸ್ಟಡೀಸ್ ಕ್ಯಾನ್ ಬಿ ಕ್ಯಾರಿಡ್ ಔಟ್ ಬೇಸ್ಡ್ ಆನ್ ಕೇರ್ಫುಲ್ ಅಬ್ಸರ್ವೇಷನ್ ಆ್ಯಂಡ್ ಕ್ಲಾಸಿಫಿಕೇಷನ್ಸ್. ಎಂಪೆರಿಕಲ್ ಆಗಿರತಕ್ಕಂಥ ಒಂದು ಸ್ಟಡೀಸ್ ಅನ್ನೋದನ್ನು ಸಹ ನಾವಿಲ್ಲಿ ಮಾಡ್ತಾ ಹೋಗ್ತೀವಿ. ಯಾವುದರ ಆಧಾರದ ಮೇಲೆ ಅಂತ ಹೇಳಿದ್ರೆ, ಅಬ್ಸರ್ವೇಷನ್. ನಾನೀಗಾಗಲೇ ಹೇಳಿದೆ, ಅಬ್ಸರ್ವೇಷನ್ ಅಂತ ಹೇಳಿದಾಗ ವಾಟ್ ವಿ ಆರ್ ಅಬ್ಸರ್ವಿಂಗ್ ಹಿಯರ್, ವೀಕ್ಷಣೆ ಮಾಡತಕ್ಕಂಥದ್ದು, ವೀಕ್ಷಿಸುವ ಆಧಾರದ ಮೇಲೆ ಕ್ಲಾಸಿಫಿಕೇಷನ್ಸ್ ನಾವು ಮಾಡ್ತಾ ಹೋಗ್ತೀವಿ, ವಿಂಗಡಣೆಗಳನ್ನು ಮಾಡ್ತಾ ಹೋಗ್ತೀವಿ. ಬೇಸ್ಡ್ ಆನ್ ದ್ಯಾಟ್ ವಿ ವಿಲ್ ಬಿ ಡೂಯಿಂಗ್ ಇಟ್. ಥಿಯರೀಸ್ ಆರ್ ನಾಟ್ ಬಿಲ್ಟ್ ಆನ್ ದ ಸ್ಪೆಕ್ಯುಲೇಷನ್ಸ್. ದ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್. Political science puts a hypothesis or an assumption to empirical verification too. It puts an hypothesis. So that means that we have a problem there and we try to find out a solutions for the same thing. Political scientists today employ survey methods, graphs, charts and other scientific tools to arrive at their research conclusions. Of course, ಇಲ್ಲಿರತಕ್ಕಂಥ ಪೊಲಿಟಿಕಲ್ ಸೈಂಟಿಸ್ಟ್ಗಳು ಇರಬಹುದು. And even when I take an example about the students, when they go for a survey, and even during the elections, even the media, everywhere they started applying the survey methods. Survey methods ಏನಕ್ಕೆ ಬೇಕಾಗುತ್ತೆ ಅಂತ ಹೇಳಿದಾಗ, to know where we apply percentage of the people who have been participated in the same thing, to collect their opinions about certain policies and the programs, etc. Even the graphs can be used here to predict, or especially during the planning and all, ನೀತಿ ಆಯೋಗ ಅಂತ ಬದಲಾಗಿದೆ ಅದೀಗ. ಸೊ ಬಟ್ ವಿ ಹ್ಯಾವ್ ಟು ಪ್ಲ್ಯಾನ್ ಹಿಯರ್. ಸೊ ಫಾರ್ ದ ಹಿಂದೆ ಹೇಗಿತ್ತು, ವಾಟ್ ವಾಸ್ ಇನ್ ದ ಪ್ರೀವಿಯಸ್, ಇನ್ ದ ಪ್ರೆಸೆಂಟ್ ಆ್ಯಂಡ್ ಫಾರ್ ದ ಫ್ಯೂಚರ್, ಚಾರ್ಟ್ಸ್ ಆ್ಯಂಡ್ ದಿ ಅದರ್ ಸೈಂಟಿಫಿಕ್ ಟೂಲ್ಸ್ ಟು ಅರೈವ್ ಅಟ್ ದೇರ್ ರಿಸರ್ಚ್ ಕನ್ಕ್ಲೂಷನ್ಸ್. ಈ ಒಂದು ರಿಸರ್ಚ್ ಟೂಲ್ಸ್ ನಾವಿಲ್ಲಿ ಯೂಸ್ ಮಾಡ್ತಾ ಇರ್ತೀವಿ ಅಂತಲೇ ನಾವು ಹೇಳ್ತೀವಿ. ಸೊ ಫೈನಲಿ ದೇ ಹ್ಯಾವ್ ಲರ್ನ್ಡ್ ಇಟ್ ಸೇಯಿಂಗ್ ದ್ಯಾಟ್ ಪೊಲಿಟಿಕಲ್ ಸೈನ್ಸ್ ಇಸ್ ಬೋತ್ ಎ ಸೈನ್ಸ್ ಆ್ಯಂಡ್ ಅನ್ ಆರ್ಟ್. American political scientist Robert Dahl states that political science is both a science and an art. ಇದು ವಿಜ್ಞಾನವೂ ಹೌದು ಮತ್ತು ಕಲೆಯೂ ಹೌದು ಅಂತ ಹೇಳಿಬಿಟ್ಟು ಅಮೆರಿಕದ ಒಬ್ಬ ರಾಜ್ಯಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ, ರಾಬರ್ಟ್ ಡಾಲ್ ಅವರು. ಅದೇ ರೀತಿಯಾಗಿ ಆರ್ಟ್ ರೆಫರ್ಸ್ ಟು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ನಾಲೆಡ್ಜ್. ಅವ್ರು ಹೇಳ್ತಾರೆ, ಕಲೆ ಅನ್ನತಕ್ಕಂಥದ್ದು ಒಂದು ಪ್ರಾಕ್ಟಿಕಲ್ ಆಗಿರತಕ್ಕಂಥ ಅನುಭವದ ಆಧಾರದ ಮೇಲೆ ಮಾಡ್ಕೊಂಡು ಹೋಗತಕ್ಕಂಥ ಒಂದು ಜ್ಞಾನ. Political science applies the knowledge. Without knowledge it is not possible ಅಂತಲೂ ಹೇಳ್ತಾರೆ. ಅಥವಾ political science applies the knowledge about the political events for creating a good social and political order. Hence it is an art. ನನಗೆ ಅನುಭವ ಇತ್ತು, so that means that I have already experienced. So this is what we are supposed to take. Especially
ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ ಇಟ್ ಈಸ್ ಅಪ್ಲಿಕೇಬಲ್ ಅಂಡರ್ ದಿ ಡಿಸಿಷನ್ ಮೇಕಿಂಗ್ ಥಿಯರೀಸ್ನಲ್ಲಿ ನಾವು ಇದನ್ನು ಕಾಣ್ತಾ ಹೋಗ್ತೀವಿ. ಎಂದು ಮಹತ್ವರವಾಗಿರತಕ್ಕಂಥ ಒಂದು ನಿರ್ಧಾರಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿದಾಗ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಡೆಫಿನೆಟ್ಲಿ ಇಟ್ ಹ್ಯಾಸ್ ಟು ಬಿ ಅಕ್ಸೆಪ್ಟೆಡ್, ಅಥವಾ ಅದರ ಆಧಾರದ ಮೇಲೆ ನಾವು ನಿರ್ಧಾರಗಳನ್ನು ಕೈಗೊಳ್ತಾ ಹೋಗ್ತೀವಿ. ಬೇಸ್ಡ್ ಆನ್ ದಿ ಎಕ್ಸ್ಪೀರಿಯನ್ಸಸ್, ಬೇಸ್ಡ್ ಆನ್ ದ ಪಾಸ್ಟ್ ನಾಲೆಡ್ಜ್ ಆಲ್ಸೋ, ದಟ್ ಗಿವ್ಸ್ ಅಸ್ ಎ place to take a very good decisions. Whenever students of political science test their theories against the idea or against the data of experience by observation, the political analysis can be regarded as scientific. ಸೊ ಎಲ್ಲೆಲ್ಲಿ ನಾವು ಸಿದ್ಧಾಂತಗಳಿಗೆ ನಾವು ಇದನ್ನು ಡೇಟಾವನ್ನು ಹಾಕ್ಕೊಳ್ತಾ ಎಕ್ಸ್ಪೀರಿಯನ್ಸ್ನ ಮಾಡ್ತಾ ಅಬ್ಸರ್ವೇಷನ್ ಇದ್ರ ಮೇಲೆ ಅನಾಲಿಸಿಸ್ನ ಮಾಡ್ತಾ ಇರ್ತೀವಿ, ಪೊಲಿಟಿಕಲ್ ಅನಾಲಿಸಿಸ್ನ ಮಾಡ್ತಾ ಇರ್ತೀವಿ, ಆ ಒಂದು ವಿಶ್ಲೇಷಣೆಯನ್ನು ಮಾಡಬೇಕು ಅಂತ ಹೇಳಿದಾಗ ಅಂಥ ಸಂದರ್ಭದಲ್ಲಿ ನಾವು ರಾಜ್ಯಶಾಸ್ತ್ರವನ್ನು ವಿಜ್ಞಾನ ಅಂತ ಸಹ ಕರೆಯಬಹುದು. ವೆನ್ ದಿಸ್ ಪೊಲಿಟಿಕಲ್ ಅನಾಲಿಸಿಸ್ ಇಸ್ ಅಪ್ಲೈಡ್ ಫಾರ್ ದ ವರ್ಕಿಂಗ್ ಆಫ್ ದಿ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ ಇಟ್ ಬಿಕಮ್ಸ್ ಅನ್ ಆರ್ಟ್. ಅದೇ ರೀತಿಯಾಗಿ ಇದೇ ಒಂದು ವಿಶ್ಲೇಷಣೆಯನ್ನು ನಾವು ಬೇರೆ ಕಡೆ ಇದನ್ನು ವರ್ಕಿಂಗ್ ಆಗಿ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿ ತೆಗೆದುಕೊಂಡಾಗ ಅದು ಒಂದು ಕಲೆ ಅನ್ನೋದು ಆಗ್ತಾ ಹೋಗುತ್ತೆ ಅಂತ ಹೇಳಿ ನಾವು ಹೇಳ್ತಾರೆ. ಸೊ ವಾಟ್ ವಿ ಕ್ಯಾನ್ ಸೇ ಹಿಯರ್ ಇಟ್ ಈಸ್ ಫೈನಲಿ the possibility of constructing a general theories, at least in certain areas of political science, cannot be altogether ruled out. Borders conclusions can be drawn in political science. So finally we could say that a political science can grow by formulating sounder generalizations and explanatory propositions about the political realities. So I say concluding, political science is both a science and an art. So finally ನಾವೇನಂತ ಹೇಳ್ಬೋದು ಅಂತ ಹೇಳಿದ್ರೆ ರಾಜ್ಯಶಾಸ್ತ್ರದ್ದು ಒಂದು ವಿಜ್ಞಾನವೂ ಹೌದು ಮತ್ತು ಒಂದು ಕಲೆಯೂ ಹೌದು ಅಂತ ಹೇಳಿಬಿಟ್ಟು ನಾವು ಅದನ್ನು ಕನ್ಕ್ಲೂಡ್ ಮಾಡಬಹುದು. ಥ್ಯಾಂಕ್ ಯು ಆಲ್.